Hello ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮಿನಿ ಸ್ವಿಟ್ಜರ್ಲ್ಯಾಂಡ್. ಇದನ್ನು ಬೈಸರನ್ ವ್ಯಾಲಿ ಅಂತಾರೆ, ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ ಹೇಳ್ತಾರೆ. ಇದು ಇರೋದು ಪಹಲ್ಗಾಮಲ್ಲಿ. ಅಲ್ಲಿಂದ ನಾವು ಪೋನಿ ರೈಡ್ ಮೂಲಕ ಇಲ್ಲಿಗೆ ಬರಬೇಕು. ಪೋನಿ ರೈಡ್ ಅಂದರೆ ಹಾರ್ಸ್ ರೈಡ್. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಇಲ್ಲಿಗೆ ಬಂದಮೇಲೆ ನಮ್ಗೆ ಏನು ಅನ್ನಿಸ್ತು, ಇವತ್ತಿನ ದಿನ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇಲ್ಲಿ ಬೈಸರನ್ ವ್ಯಾಲಿಗೆ ಬಂದಿದ್ದೀವಿ. ಇಲ್ಲಿ ಇಷ್ಟು ಪಾಯಿಂಟ್ಸ್ ಕರ್ಕೊಂಡು ಹೋಗ್ತಾರಂತೆ ಆ್ಯಂಡ್ ಇಲ್ಲಿ ಇಷ್ಟು ರೇಟ್ ಇರುತ್ತೆ. ನಾವು ಯಾವ್ದು ಚೂಸ್ ಮಾಡ್ತೀವೋ ಅದು. ಬಟ್ ಇಲ್ಲಿ ಇದು ಫಿಕ್ಸ್ ಏನಿಲ್ಲ, ನಾವು ಕೇಳಿ ದುಡ್ಡು ಕಡಿಮೆ ಮಾಡ್ಕೊಂಡು ಹೋಗಬೇಕು. ಆಗಲೇ ನಾನು ಚಾರ್ಟ್ ತೋರಿಸಿದ್ನಲ್ವಾ, ಅದು ಪಾರ್ಕಿಂಗಲ್ಲಿ ಇದ್ದಿದ್ದು. ನಾವು ಗಾಡಿ ತೊಗೊಂಡೋಗಿರ್ತೀವಲ್ವಾ ಶ್ರೀನಗರದಿಂದ, ಅದನ್ನು ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ನಾವು ಬೇರೆ ಟ್ಯಾಕ್ಸಿ ತೊಗೊಳ್ಬೇಕು ಅಥವಾ ಪೋನಿಯಲ್ಲಿ ಹೋಗಬೇಕು. ಅಲ್ಲಿ ಇಳಿದ ತಕ್ಷಣನೇ ಎಲ್ಲರೂ ಬಂದು ಮುತ್ಕೊಳ್ತಾರೆ, ಇಷ್ಟ ಆಗುತ್ತೆ, ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ, ಯಾವ್ದು ಬೇಕು ಹೇಳಿ, ನಾವು ಕರ್ಕೊಂಡು ಹೋಗ್ತೀವಿ ಅಂದ್ಬಿಟ್ಟು. ಆದರೆ ದುಡ್ಡು ಮಾತ್ರ ನಾವು ಅಲ್ಲಿ ಎಷ್ಟು ಹೇಳಿರ್ತಾರೋ ಅದ್ರಲ್ಲಿ ಅರ್ಧಕ್ಕೇನೆ ನಾವು ಅವ್ರಿಗೆ ಒಪ್ಪಿಸ್ಬೇಕು. ತುಂಬ ಅಂದರೆ ತುಂಬ ಕೇಳ್ತಾರೆ ಸ್ನೇಹಿತರೆ. ಈ ಕಾಶ್ಮೀರಕ್ಕೆ ಬಂದಾಗ ಇದೊಂದೇ ಪ್ರಾಬ್ಲಮ್ಮು. ಎಷ್ಟು ಚೆನ್ನಾಗಿರುತ್ತೆ ಜಾಗ ನೋಡೋದಕ್ಕೆ, ಆದರೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗಬೇಕು ಅಂದರೆ ಇಂಥ ಜನಗಳು ತುಂಬಾ ಇರ್ತಾರೆ. ತುಂಬ ಹೇಳ್ತಾರೆ, ಎಷ್ಟು ಸುಳ್ಳು ಹೇಳ್ತಾರೆ ಅಂದರೆ ರಂಜಾನ್ ಟೈಮಲ್ಲಿ ನಾವು ಸುಳ್ಳು ಹೇಳೋದಿಲ್ಲ, ನಾವು ದೇವ್ರ ಹೆಸರಲ್ಲಿ ನಾವು ಉಪವಾಸ ಮಾಡ್ತಾ ಇರ್ತೀವಿ ಅಂದ್ಬಿಟ್ಟು ಬಾಯಿ ತೆಗೆದ್ರೆ ಸುಳ್ಳು ಸ್ನೇಹಿತರೆ. ಒಂದು ಹೇಳಿರ್ತಾರೆ, ಇನ್ನೊಂದು ಮಾಡಿರ್ತಾರೆ. ನನಗಂತೂ ಅರ್ಥನೇ ಆಗೋದಿಲ್ಲ, ಅದು ಹೇಗೆ ಇಷ್ಟೊಂದು ಸುಳ್ಳು ಹೇಳ್ತಾರೆ ಜನ ಅಂತ ಹೇಳ್ಬಿಟ್ಟು. ಹಾರ್ಸ್ ಮೇಲೆ ನಮಗೆ ಹತ್ತಕ್ಕಾಗೋದಿಲ್ಲ, ವಯಸ್ಸಾಗಿದೆ, ಬೆನ್ನೋವು ಬರುತ್ತೆ ಅಂದ್ರೂ ಕೇಳೋದಿಲ್ಲ. ನಾವು ಹತ್ತಿಸ್ತೀವಿ, ನಾವು ಇಳಿಸ್ತೀವಿ ಅಂದ್ಕೊಂಡು ಇಳಿಸ್ತಾರೆ, ಹತ್ತಿಸ್ತಾರೆ. ಇಟ್ಸ್ ವೆರಿ ಡಿಫಿಕಲ್ಟ್ ಆಯಿತಾ. ಅಲ್ಲಿಂದ ಫಸ್ಟ್ ಪಾಯಿಂಟು ಇದು. ಇಲ್ಲಿದು ಒಂದು ಸಣ್ಣ ಸ್ಟೋರಿ ಹೇಳಿದ್ರು. ಏನು ಅಂದರೆ, ಇಲ್ಲಿ ಲಾಂಗ್ ಬ್ಯಾಕ್ ಒಬ್ಬ ರಾಜ ಇಲ್ಲಿಗೆ ಹಂಟಿಂಗ್ಗೆ ಬಂದಾಗ, ಅಂದರೆ ಬೇಟೆ ಆಡೋದಕ್ಕೆ, ಒಟ್ಟಿಗೆ 2 ಹುಲಿನ ಸಾಯಿಸಿದ್ರಂತೆ ಇದೇ ಪ್ಲೇಸಲ್ಲಿ. ಒಂದರಲ್ಲೇ 2ನ ಸಾಯಿಸಿದ್ರ ಅಥವಾ ಬೇರೆ ಬೇರೆನಾ, ಅದು ಕ್ಲಿಯರಾಗಿ ಗೊತ್ತಾಗ್ಲಿಲ್ಲ. ಅವ್ರು ಬಂದಾಗ ಇಲ್ಲಿ ಇರ್ತಾ ಇದ್ರಂತೆ. ಇದು ಅವರ ಸ್ಟೇ. ಈಗ ಅದನ್ನ ಶೆಪರ್ಡ್ಸ್ಗೆ ಕೊಟ್ಬಿಟ್ಟಿದಾರಂತೆ, ಅಂದ್ರೆ ರಾಜಗಳು ಯಾರು ಇಲ್ವಲ್ಲ ರಾಜರು, ಅದಕ್ಕೆ ಕೊಟ್ಬಿಟ್ಟಿದಾರಂತೆ. ಇದು ಒಂದು ಫಸ್ಟ್ ಪಾಯಿಂಟ್ ಅಂತೆ. ಇದನ್ನ ತೋರ್ಸೋದಕ್ಕೂ ಕೂಡ ಅವರು ಒಂದು ಸ್ವಲ್ಪ ಹೊತ್ತಾಗುತ್ತಷ್ಟೇ, ವಾಕಿಂಗ್ ಡಿಸ್ಟೆನ್ಸ್ ಇದೆ. ಆದರೆ ಇದು ಕೂಡ ಒಂದು ಪಾಯಿಂಟ್. ಈ ಪಾಯಿಂಟ್ ಹೆಸರು ದಬ್ಯಾನ್, ಅದು ಎಕ್ಸಾಕ್ಟ್ಲಿ ನಂಗೆ ಪ್ರೊನೌನ್ಸಿಯೇಷನ್ ಗೊತ್ತಿಲ್ಲ, ದಬ್ಯಾನ್ ಪಾಯಿಂಟ್ ಅಂತ ಹೇಳ್ಬಿಟ್ಟು. ನಾವು ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ತಗೊಂಡಿರೋದ್ರಿಂದ ಆನ್ ದ ವೇ ನಿಮಗೆ ಇನ್ನ 2 ಪಾಯಿಂಟ್ ಬರುತ್ತೆ. ಇದು ಫಸ್ಟ್ ಪಾಯಿಂಟ್. ಅಂಡ್ ನೆಕ್ಸ್ಟ್ ಪಾಯಿಂಟ್ ಕಾಶ್ಮೀರ್ ವ್ಯಾಲಿ ಅಂತ. ವ್ಯಾಲಿ ಅಂದ್ರೆ ನೀರ್ ಹರಿತಾ ಇರುತ್ತೆ, ಅದಕ್ಕೆ ವ್ಯಾಲಿ ಅಂತ ಹೇಳೋದು. ಇಲ್ಲಿಂದ ರೋಡ್ ನೀವು ನೋಡ್ಬೋದು. ಇದು ಓಕೆ ಅಂತಾನೆ ಹೇಳ್ಬೇಕು, ಯಾಕಂದ್ರೆ ಇಲ್ಲಿ ನೀರಿಲ್ಲ, ಗೊಜ್ಜೆ ಇಲ್ಲ. ನೀವು ಆ ಸೈಡ್ ರೈಟ್ ಸೈಡ್ ನೋಡ್ತಾ ಇದ್ದೀರಾ ಎಷ್ಟೊಂದು ಗೊಜ್ಜೆ ಇದೆ ಅಂತ ಹೇಳ್ಬಿಟ್ಟು. ಇದಕ್ಕಿಂತ ಜಾಸ್ತಿ ಗೊಜ್ಜೆ ಇರುತ್ತೆ. ಯಾಕೆ ಅಂದ್ರೆ ಈಗ ವಿಂಟರ್ ಮುಗಿದು ಸಮ್ಮರ್ ಶುರು ಆಗಿರೋದ್ರಿಂದ ಬೈಸರನ್ ವ್ಯಾಲಿಯಲ್ಲಿ ನಿಮ್ಗೆ ಸ್ನೋ ಸಿಗತ್ತೆ. ವಿಂಟರ್ ಅಲ್ಲಿ ಬಂದ್ರೆ ಆ ಸ್ನೋ ಎಲ್ಲ ಕರಗಿ ನೀರಾಗಿ ಹರಿದು ಕೆಳಗಡೆ ಬರ್ತಾ ಇದೆ. ಅದ್ರ ಮಧ್ಯ ನಾವು ಹಾರ್ಸ್ ಅಲ್ಲಿ ಹೋಗ್ಬೇಕು. ಅದಕ್ಕೇನೆ ನಾವು ನಡ್ಕೊಂಡು ಹೋಗೋದಕ್ಕಾಗೋದಿಲ್ಲ, ಇಲ್ಲಿ ಯಾವುದೇ ತರದ ಗಾಡಿ ಕೂಡ ಹೋಗೋದಿಲ್ಲ. ಆದ್ರೆ ಇಟ್ ವಾಸ್ ಸೋ ಡೇಂಜರಸ್ ಸ್ನೇಹಿತರೆ. ಇದು ಏನೇನೂ ಇಲ್ಲ ಅಲ್ಲಿ. ವ್ಯಾಲಿ ಅಂತ ಹೇಳಿದೆ ಅಲ್ವಾ, ಆ ವ್ಯಾಲಿ ಮೇಲ್ಗಡೆಯಿಂದ ಪಕ್ಕದಿಂದಾನೇ ಹೋಗುತ್ತೆ. ಹಾರ್ಸ್ ಏನಾದ್ರೂ ಒಂದ್ ಸ್ವಲ್ಪ ಕಾಲ್ ಜಾರ್ತು ಅಂದ್ರೆ ಹಾರ್ಸ್ ಜೊತೆ ನಾವು ಕೂಡ ಮೇಲ್ಗಡೆಯಿಂದ ಕೆಳಗಡೆ ಬೀಳ್ತೀವಿ. ಕೆಳಗಡೆ ನೋಡೋದಕ್ಕೇನೆ ಭಯ, ಅಷ್ಟು ಡೇಂಜರಸ್ ಆಗಿತ್ತು ಇಲ್ಲಿಂದ ಹೋಗುವಂತ ವೇ. ರಾಜೇಶ್ ಸ್ವಲ್ಪ ಧೈರ್ಯ ಮಾಡಿ ಗೋಪ್ರೋ ಅಂದ್ರೆ ಅದು ಒಂಥರ ಆಕ್ಷನ್ ಕ್ಯಾಮ್ರಾ, ಕೆಳಗಡೆ ಬಿದ್ರು ಕೂಡ ಅಷ್ಟು ಈಸಿಯಾಗಿ ಹೊಡೆಯೋದಿಲ್ಲ, ಅದನ್ನ ತಗೊಂಡು ಇಟ್ಕೊಂಡಿದ್ದಾರೆ. ಸ್ವಲ್ಪ ತೋರ್ಸೋಣ ಸೈಟ್ ಸೀಯಿಂಗ್ಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಅಂತ. ಇಲ್ಲೆಲ್ಲಾನು ಮರಗಳಿರತ್ತೆ, ಅದ್ರ ಮಧ್ಯೆ ಬೆಟ್ಟದ ಮೇಲೆ ನಾವು ನಡ್ಕೊಂಡು ಹೋಗ್ಬೇಕು. ನಡೆಯೋದಕ್ಕೆ ಕಷ್ಟ ಅನ್ಬಿಟ್ಟು ಹಾರ್ಸ್ ಅಲ್ಲಿ ಹೋಗ್ತಾ ಇರೋದು. ಹೇಗ್ ಹತ್ತುತ್ತೆ ಗೊತ್ತಾ ಸ್ನೇಹಿತರೆ, ಜೀವ ಕೈಯಲ್ಲಿ ಇಟ್ಕೊಂಡು ಹೋಗ್ಬೇಕು ಇಲ್ಲಿಗೆ. ಎಸ್ಪೆಷಲಿ ಈ ಟೈಮಲ್ಲಿ, ಅಂದ್ರೆ ಸ್ನೋ ಎಲ್ಲಾನು ಕರಗಿ ನೀರಾಗಿ ಬರ್ತಾ ಇರುತ್ತಲ್ವಾ, ಆ ಗೊಜ್ಜೆ ಮಧ್ಯ ಹೋಗೋದು ವೇ ಚೆನ್ನಾಗಿರೋದಿಲ್ಲ. ಲಿಟ್ರಲಿ ನಮ್ಗೆ ಹಾಫ್ ವೇ ಹೋದ್ಮೇಲೆ ಯಾಕಾದ್ರೂ ಬಂದ್ವಪ್ಪ ಅಂತ ಅನ್ನಿಸ್ಬಿಡ್ತು. ಈ ವಿಷಯನ ನಾನು ಇಷ್ಟು ವ್ಲಾಗ್ಸ್ ನೋಡಿದೀನಿ, ಬೇರೆಯವ್ರದ್ದೆಲ್ಲಾನು ಹೋಗೋ ಮುಂಚೆ ನೋಡಿ ಹೋಗಿದ್ದೆ, ಯಾರೂ ಮೆನ್ಷನ್ ಮಾಡಿರ್ಲಿಲ್ಲ. ಇಷ್ಟೇ ಹೇಳಿದಿದ್ದ ಏನಂದ್ರೆ ರೋಡ್ ಚೆನ್ನಾಗಿಲ್ಲ, ಸ್ವಲ್ಪ ಮೈಕೈ ನೋವು ಬರುತ್ತೆ,
ಅಂತ ಹೇಳಿದ್ರು ಅಷ್ಟೇನೆ. ಬಟ್ ಅಷ್ಟೊಂದು ಡೇಂಜರಸ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಇಬ್ರು 3 ಜನ ಅಲ್ಲಿ ಹೋಗ್ಬೇಕಾದ್ರೆ ಆನ್ ದ ವೇ ಕುದುರೆಯಿಂದ ಬಿದ್ದಿದ್ದಾರೆ. ಇನ್ನ ಒಬ್ರು ನಿಮ್ಗೆ ಅಲ್ಲಿ ಹೋದ್ಮೇಲೆ ತಿಳಿಸ್ತೀನಿ, ಇಳಿಬೇಕಾದ್ರೆ ಬಿದ್ದಿದ್ದಾರೆ, ಯಾಕಂದ್ರೆ ಅಲ್ಲಿ ಅಷ್ಟು ಗೊಜ್ಜೆ ಇರತ್ತೆ. ಈ ರೈಡ್ಗೆ ಎಷ್ಟಾಯ್ತು ಅಂತ ನಾನು ತಿಳಿಸ್ಲೇ ಇಲ್ಲ ನಿಮ್ಗೆ. ನಾವು 1,500 ಕೊಟ್ವಿ ಪ್ಲಸ್ 100 ರೂಪೀಸ್ ಬೂಟ್ಸ್. ಅವರು ಬೂಟ್ಸ್ ಹಾಕ್ತಾ ಇಲ್ಲ ಅಂದ್ರೂ ನಡೆಯುತ್ತೆ ಅಂದ್ರು. ಬಟ್ ಎಷ್ಟು ಗೊಜ್ಜೆ ಇರುತ್ತೆ ಅಂದ್ರೆ ನೀವು ಶೂಸು ಚಪ್ಪಲ್ ಎಲ್ಲಾನು ಗಲೀಜಾಗ್ಬಿಡತ್ತೆ. ಸೊ ಬೆಟರ್ ತಗೊಳೋದು. ನೆಕ್ಸ್ಟ್ ಅವರು ಅಲ್ಲಿ 2,500 ಹೇಳಿದ್ರು 3 ಪಾಯಿಂಟ್ಗೆ. ಆ ಚಾರ್ಟ್ ಅಲ್ಲಿ ನಾನು ತೋರಿಸಿದ್ನಲ್ಲ ಅದ್ರಲ್ಲಿ ನಾವು 1,200 ರೂಪಾಯಿಗೆ ಒಪ್ಕೊಳ್ತಾ ಇದ್ರು. ಆದ್ರೆ ಈ ನಮ್ಮ ಡ್ರೈವರ್ ಇದಾರಲ್ವಾ ಟ್ಯಾಕ್ಸಿ ಅವರು ಮಧ್ಯ ಬಿದ್ದು ಹಿಂದೆ ಆ ಪೋನಿ ರೈಡ್ ಮಾಡ್ಸೋರು ಹಿಂದೆ ಬರ್ತಾರೆ, ನಮ್ಮ ಟ್ಯಾಕ್ಸಿ ಡ್ರೈವರ್ ಕೂಡ ಹಿಂದೆ. ನೀವು ಇಲ್ಲಿ ತನಕ ಬಂದ್ಬಿಟ್ಟು ಯಾಕೆ ಮಾಡದೆ ಹೋಗ್ತೀರಾ, ನಾನ್ ಮಾತಾಡ್ತೀನಿ ಸುಮ್ನಿರಿ, ಅವ್ರು 2.5 ಹೇಳ್ತಾ ಇದಾರೆ, ನಾನ್ ಒಪ್ಪಿಸ್ತೀನಿ, ನೀವ್ ಎಷ್ಟು ಕೊಡ್ತೀರಾ ಹೇಳಿ ಅನ್ಕೊಂಡು ಜೀವ ತಿಂದ್ಬಿಟ್ರು ಅಂತಾನೆ ಹೇಳ್ಬೋದು. ಅದಕ್ಕೆ ರಾಜೇಶ್ ಸರಿ ಬಿಡು 1,500 ಹೋಗೋಣ ಅನ್ಬಿಟ್ಟು ಅಷ್ಟ್ ಕೊಟ್ಬಿಟ್ಟು ಬಂದ್ವಿ. ನೋಡಿ ವೇ ಹೇಗಿದೆ ಅಂತ. ಇಷ್ಟಿಷ್ಟೇ ಜಾಗದಲ್ಲಿ 2 ವೇ, ಆ ಕಡೆಯಿಂದಾನು ಬರ್ತಾರೆ, ಈ ಕಡೆಯಿಂದಾನು ಹೋಗ್ಬೇಕು. ನನ್ಗಂತೂ ಎಷ್ಟು ಸಾರಿ ಬೇರೆ ಕುದುರೆಗೆ ತಗ್ಲಿಸ್ಕೊಂಡಿದೀನೋ, ಕಾಲಕ್ಕೆ ತಗ್ಲಿಸ್ಕೊಂಡಿದೀನೋ, ಪಕ್ಕನೆ ನುಗ್ಕೊಂಡು ಹೋಗ್ತವೆ. ನಮ್ ಜೊತೆ ನೋಡ್ಕೊಳ್ಳೋಕು ಕೂಡ ಒಬ್ರೇ ಬಂದಿದ್ದು, 3 ಜನಕ್ಕೆ ಒಬ್ರೇ ಬಂದಿದ್ದು. ಒಬ್ಬೊಬ್ರು ಇದ್ರೆ ಒಂದ್ ಸ್ವಲ್ಪ ನೋಡ್ಕೊಂಡು ಆ ಕಡೆ ಈ ಕಡೆ ಕರ್ಕೊಂಡು ಹೋಗ್ತಾರೆ ಮುಂದ್ಗಡೆಯಿಂದ ಬರ್ಬೇಕಾದ್ರೆ. ಆದ್ರೆ ನಮ್ಗೆ ಹೇಗ್ ಮಾಡಿದ್ರು ಅಂದ್ರೆ ಅಷ್ಟು ದುಡ್ಡು ತಗೊಂಡ್ರು ಆ ಹುಡುಗ ಹಿಂದೆ ಬರ್ತಾ ಇದ್ದ, ಅವನ್ ಪಾಡ್ಗವನು. ಈ 3 ಕುದುರೆ ಅದ್ರ ಪಾಡ್ಗದು ಮುಂದೆ ಹೆಂಗಂದ್ರಂಗ್ ಹೋಗ್ತಾ ಇತ್ತು. ಇದು ನೆಕ್ಸ್ಟ್ ಪಾಯಿಂಟ್, ಕಾಶ್ಮೀರ್ ವ್ಯಾಲಿ ಅನ್ಬಿಟ್ಟು. ಅಲ್ಲಿ ಕೆಳಗಡೆ ನೀರ್ ಹರಿತಾ ಇದೆ, ನಾವ್ ಮೇಲ್ಗಡೆಯಿಂದ ಹೋಗ್ತಾ ಇದೀವಿ ಅಷ್ಟೇನೆ. ನನ್ಗೊಂದ್ ಕಡೆ ಭಯ ಆಯ್ತು, ಇಳಿಯಂಗೂ ಇಲ್ಲ, ವಾಪಸ್ ಹೋಗಕ್ಕೂ ಆಗೋದಿಲ್ಲ, ಮುಂದೆನೂ ಹೋಗಕ್ಕಾಗೋದಿಲ್ಲ, ಹಂಗಾಯ್ತಾ. ಸಾನುಗಂತೂ ಫುಲ್ ಹೆದರ್ಕೊಂಡು ಅವಳು ಡಾಡಾ ನಾನ್ ಬಿದ್ಬಿಡ್ತೀನಿ, ನನ್ಗೆ ಗಟ್ಟಿಯಾಗಿ ಹಿಡ್ಕೊಳ್ಳಿ ಅಂತ ಪಾಪ ಕೂಗ್ತಾ ಇದ್ದಾಳೆ. ಆ ಹುಡ್ಗ ಕೇಳಿಸ್ದೇ ಇರೋ ತರ ಏನಾಗಲ್ಲ ಅನ್ಕೊಂಡ್ ಕೇರ್ಲೆಸ್ ಆಗಿ ಬರ್ತಾ ಇದ್ದಾನೆ. ಈ ರೈಡ್ ಅಡ್ವೆಂಚರ್ ಲವರ್ಸ್ ಮಾತ್ರನೇ, ನನಗೂ ಅಲ್ಲ ಸಾನುಗೂ ಅಲ್ಲ. ರಾಜೇಶ್ಗಂತೂ ತುಂಬಾನೇ ಇಷ್ಟ ಆಯ್ತು. ಇಷ್ಟೊಂದು ಅಡ್ವೆಂಚರಸ್ ನಾನು ಯಾವತ್ತೂ ಮಾಡಿರ್ಲಿಲ್ಲ, ಒಂದ್ಸರಿ ಆದ್ರೂ ಮಾಡ್ಲೇಬೇಕು ಲೈಫ್ ಟೈಮ್ ಅಲ್ಲಿ ಅಂತ ಅವ್ರು ಹೇಳ್ತಾ ಇದ್ರು. ಇಲ್ಲಿಗೆ ಬಂದ್ಮೇಲೆ ನಿಮ್ಗೆ ಒಂದು ½ an hour ಟೈಮ್ ಇರುತ್ತೆ ಅಷ್ಟೇನೆ. ಅದರ ಹಿಂದೆನೆ ಬಂದ್ಬಿಡ್ತಾರೆ ಅವರು, ಬನ್ನಿ ಹೋಗೋಣ ಅಂತ ಅನ್ಕೊಂಡು. ಮತ್ತೆ ನಿಮ್ಗೆ ಅಲ್ಲಿ ಇಳಿದಾಗ ನನ್ಗೆ ಕ್ಯಾಮ್ರಾ ತೆಗಿಯೋದಕ್ಕೂ ಧೈರ್ಯ ಇರ್ಲಿಲ್ಲ, ಯಾಕಂದ್ರೆ ಅಷ್ಟೊಂದು ಪೋನಿಗಳಿತ್ತು, ಅಷ್ಟೊಂದು ಗೊಜ್ಜೆ ಇತ್ತು. ಹೆಂಗೆ ಅಂದ್ರೆ ಸ್ನೇಹಿತರೆ, ಒಬ್ರು ತಳ್ಳುತ್ತಾನೆ ಇರ್ತಾರೆ, ಎಲ್ಲಿ ಬಿದೋಗ್ತೀವೋ ಅನ್ನೋ ಅಷ್ಟು ಭಯ ಇರುತ್ತೆ. ಹೋಗ್ಬೇಕಾದ್ರಂತೂ ಇನ್ನ ಜಾಸ್ತಿನೇ, ಯಾಕಂದ್ರೆ ಡೌನ್ ಇರುತ್ತೆ, ಕುದುರೆಗಳು ಓಡ್ತಾ ಇರ್ತಾರೆ. ಇಲ್ಲಿಗೆ ಬರೋ ವೇ ಅಂತೂ ಸ್ನೇಹಿತರೆ ಎಷ್ಟು ಹೆದರಿಕೆ ಆಗುತ್ತೆ ಅಂದ್ರೆ ನಿಜವಾಗ್ಲೂ ಯಾಕಪ್ಪ ಬಂದೆ ಇಲ್ಲಿಗೆ ಅಂತ ಅನ್ನಿಸ್ಬಿಡ್ತು ನನಗೆ. ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ಸ್ನೋ ಇದ್ದಾಗ ಬಂದಾಗ ಸ್ನೋಫಾಲ್ಗೆ ಇಲ್ಲಿ ನೀರೇನು ಇರೋದಿಲ್ಲ, ಎಲ್ಲಾನು ಗಟ್ಟಿಯಾಗಿರುತ್ತೆ, ವೇ ಅಷ್ಟೊಂದು ಗೊಜ್ಜೆ ಇರೋದಿಲ್ಲ. ಈಗ ಇಲ್ಲಿದು ಸ್ನೋ ಎಲ್ಲಾನು ಕರಗಿ ನೀರಾಗ್ಬಿಟ್ಟಿದೆ. ಸೊ ಆ ನೀರು ಅಲ್ಲಿ ಹೋಗ್ತಾ ಇದೆಯಲ್ಲ, ಗೊಜ್ಜೆ ಆಗ್ಬಿಟ್ಟಿದೆ. ಸಖತ್ ಭಯ ಆಗುತ್ತೆ. ವೆರಿ ವೆರಿ ಅಡ್ವೆಂಚರಸ್. ಪಾಪ ನಮ್ಮ ಮುಂದೆನೆ ಇಬ್ರು ಬಿದ್ರು. ಬಟ್ ಡೇಂಜರಸ್. ನನಗೆ ಅಡ್ವೆಂಚರಸ್ ನಾವು ಎಂಜಾಯ್ ಮಾಡ್ತೀವಿ ಅನ್ನೋ ಹಾಗಿದ್ರೆ ಯು ಕ್ಯಾನ್ ಆನ್ ದ ವೇ ನಾವೇನ್ ಬರ್ತೀವಲ್ವಾ ಅದು ಸ್ವಲ್ಪ ಬೆಟರ್ ಇರುತ್ತೆ ಅನ್ಕೊಳ್ತೀನಿ. ಈ ಟೈಮಲ್ಲಿ ಸ್ವಲ್ಪ ಕಷ್ಟ ಬರೋದು, ಅಥವಾ ಫುಲ್ ಸಮ್ಮರ್ ಅಲ್ಲಿ ಬರಬೇಕು, ಅವಾಗ ನೀರು ಜಾಸ್ತಿ ಹೋಗೋದಿಲ್ಲ ಅಲ್ವಾ, ಗೊಜ್ಜೆ ಇರೋದಿಲ್ಲ. ಬನ್ನಿ ನಡ್ಕೊಂಡು ಹೀರೋ ಬರ್ತಾ ಇದ್ದಾರೆ. ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ ಹೀರೋ. ನಾನು ಕನ್ನಡದಲ್ಲಿ ವ್ಲಾಗಿಂಗ್ ಮಾಡ್ತಿದ್ನಲ್ವಾ, ಅದನ್ನ ಕೇಳಿಸ್ಕೊಂಡು ಒಬ್ರು ಶಿವಮೊಗ್ಗದವ್ರು ಸಿಕ್ಕಿದ್ರು. ಅವರು ಕೂಡ ಪಾಪ ತುಂಬಾ ಭಯ ಪಟ್ಕೊಂಡಿದ್ರು. ಅವರ ಫ್ಯಾಮಿಲಿಯಲ್ಲಿ ಒಬ್ರು ಇವ್ರಿಗಿಂತ ಸ್ವಲ್ಪ ಏಜ್ ಆಗಿದೆ. ಅವರು ನಾನು ಹೇಳಿದ್ನಲ್ವಾ ಗೊಜ್ಜೆ ಇತ್ತು ಅಲ್ಲಿ ಇಳಿಯೋ ಜಾಗದಲ್ಲಿ ಅಂತ, ಅಲ್ಲಿ ಇಳಿಬೇಕಾದ್ರೆ ಜಾರ್ ಬಿಟ್ಟು ಬಿದ್ಬಿಟ್ರಂತೆ. ಪಾಪ ವಯಸ್ಸಾಗಿರೋರ್ಗೆ ಈ ತರ ಎಲ್ಲ ಆದಾಗ ಎಷ್ಟು ನೋವಾಗುತ್ತಲ್ವಾ. ಅದಕ್ಕೆ ಅವ್ರು ನಮ್ಗೆ ಯಾರು ಈ ತರ ಹೇಳಲೇ ಇಲ್ಲ ಈ ತರ ಇರುತ್ತೆ ಅಂತ. ನಾವು 15 ಜನ ಬಂದಿದ್ವಿ, ಅದ್ರಲ್ಲಿ 2 ಮಾತ್ರ ಉಳ್ಕೊಂಡ್ರು, ಬಾಕಿಯವರೆಲ್ಲಾರು ಬಂದ್ವಿ. ಇಲ್ಲಿ ಸ್ನೋ ಇರಲ್ಲ ಅಂತ ಹೇಳಿದ್ರು, ಆದ್ರೆ ಈ ತರ ಇದೆ ರೋಡ್ ಅಂತ ಹೇಳೇ ಇಲ್ಲ. ಹೇಳಿದಿದ್ರೆ ನಾವು ಬರ್ತಾನೆ ಇರ್ಲಿಲ್ಲ. ಎಷ್ಟು ಭಯ ಆಗುತ್ತೆ ಹತ್ತೋದಕ್ಕೆ ಇಳಿಯೋದಕ್ಕೆ, ಅಂಡ್ ದಾರಿ ಉದ್ದಕ್ಕೂ ಎಷ್ಟು ಭಯ ಆಗುತ್ತೆ ಅಂತ ಪಾಪ ಅವ್ರ ಎಕ್ಸ್ಪೀರಿಯನ್ಸ್ ಹೇಳ್ಕೊಳ್ತಾ ಇದ್ರು. ಅಂದ್ರೆ ಸ್ನೇಹಿತರೆ
ಯಾರು ಈ ತರ ಎಲ್ಲ ಅಡ್ವೆಂಚರ್ ಮಾಡಬೇಕು, ಅದು ರೋಡ್ ಎಷ್ಟೇ ಹಳ್ಳ ದಿನ ಇರ್ಲಿ ಪರವಾಗಿಲ್ಲ ಅನ್ನೋ ಹಾಗಿದ್ರೆ ಬರ್ಬೋದು. ಇಲ್ಲಿನ ವ್ಯೂ ಚೆನ್ನಾಗಿರತ್ತೆ. ಆದ್ರೆ ಇದೇ ವ್ಯೂ ನಿಮ್ಗೆ ಬೇರೆ ಕಡೆ ಹೋದಾಗ್ಲೂ ಸಿಗತ್ತೆ. ಅದೇ ಧೈರ್ಯ ಮಾಡಿ ಬರೋ ಹಾಗಿದ್ರೆ ಬರ್ಬೋದು. ಮತ್ತೆ ಈ ಟೈಮಲ್ಲಿ ಮಾತ್ರನೇ ಈ ತರ. ಈಗ ವಿಂಟರ್ ಅಲ್ಲಿ ಇದ್ರೆ ಸ್ನೋ ಇರತ್ತೆ, ನಿಮ್ಗೆ ಕಲ್ಲುಗಳು ಸಿಗೋದಿಲ್ಲ. ಮತ್ತೆ ಸಮ್ಮರ್ ಅಲ್ಲಿ ಬಂದ್ರೆ ದಾರಿ ಎಲ್ಲ ಡ್ರೈ ಆಗಿರುತ್ತೆ, ಅವಾಗ್ಲೂ ಏನು ಅನ್ಸೋದಿಲ್ಲ. ಹೋಗಿ ಬರೋ ಅಷ್ಟೊತ್ತಿಗೆ ಸನ್ಸೆಟ್ ಆಗ್ತಾ ಇತ್ತು. ಅಲ್ಲಿ ನೋಡ್ಬೋದು, ಅರ್ಧ ನಿಮ್ಗೆ ಸನ್ ಕಾಣಿಸ್ತಾ ಇದೆ, ಅರ್ಧ ನೆರಳು ಕಾಣ್ತಾ ಇದೆ. ಒಬ್ರು ಕಾಶ್ಮೀರ್ಗೆ ಹೋಗಿ ಬಂದಿರೋರು ನನ್ನ ವಿಡಿಯೋಲಿ ಕಮೆಂಟ್ ಮಾಡಿದ್ರು, ನಮ್ಗೆ ಟಿಪ್ಸ್ ಕೊಡಿ ಅಂದ್ಬಿಟ್ಟು ತುಂಬಾ ಹಿಂಸೆ ಮಾಡ್ತಾ ಇದ್ರು, ತುಂಬಾ ಈಸ್ಕೊಳ್ತಾ ಇದ್ರು, ನಿಮ್ಗೇನ್ ಹಾಗಾಗಿಲ್ವಾ ಅಂತ. ಯಾರಿಗೂ ಬಿಡೋದಿಲ್ಲ, ನಮ್ಮ ಹತ್ರನೂ ಈಸ್ಕೊಂಡ್ರು. ಈಗ ನೋಡಿ, ಒಬ್ರಿಗೆ 1,500 ಕೊಟ್ಟಿದೀವಿ, ಆದ್ರೂ ಕೂಡ 200 ರೂಪಾಯಿ ಎಕ್ಸ್ಟ್ರಾ ಟಿಪ್ ಕೊಟ್ವಿ. ಸೊ ಈ ಪೋನಿಗೆ ಕರೆಕ್ಟ್ ಬೆಲೆ ನಿಮ್ಗೆ 1,200 ರೂಪಾಯಿ. ನೀವೇನಾದ್ರೂ ಅದಕ್ಕಿಂತ ಕಡಿಮೆ ಕರ್ಕೊಂಡು ಹೋಗ್ತೀವಿ ಅಂದ್ರೂ ನಿಮ್ಮ ಬಾರ್ಗೇನ್ ಮಾಡಿ ಕರ್ಕೊಂಡು ಹೋಗ್ಬೋದು. ಈ ಗ್ರೂಪ್ ಅಂತೂ ಎಷ್ಟು ಸುಳ್ಳು ಹೇಳ್ತಾರೆ ಗೊತ್ತಾ ಸ್ನೇಹಿತರೆ, ಅದಕ್ಕೆ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಪಾರ್ಕಿಂಗ್ ಇಂದ ಸ್ವಲ್ಪ ಮೇಲ್ಗಡೆ ಬಂದ ತಕ್ಷಣ ನೋಡಿ, ಅಲ್ಲೇ ಪಾರ್ಕಿಂಗ್ ಇರೋದು. ಬಂದ ತಕ್ಷಣನೇ ಸಿಗೋಂಥ ವ್ಯೂ ಇದು. ಹೋಗ್ತಾ ಹೋಗ್ತಾ ಹೇಗಿರತ್ತೆ ಅಂದ್ರೆ ನಮ್ಮ ಹತ್ರನೇ ಇದೆಯೇನೋ ಅಂತ ಅನ್ಸುತ್ತೆ. ಓಕೆ, ಆ ಥರ ವ್ಯೂ ಇರುತ್ತಷ್ಟೇ. ನನಗೆ ಇಲ್ಲಿ ಹೋಗದೇ ಇದ್ರು ನಡೀತಾ ಇತ್ತು ಅಂತ ಅನ್ನಿಸ್ತಾ ಇದೆ. ಬಿಕಾಸ್ ಇಟ್ಸ್ ವೆರಿ ಡೇಂಜರಸ್, ಎಸ್ಪೆಷಲಿ ಈ ಥರ ಕೀಚಡ್ ಇದ್ದಾಗ, ಗೊಜ್ಜೆ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ವಯಸ್ಸಾದವರು ಹೋಗಲೇಬಾರ್ದು ಅಂತಲೇ ಹೇಳ್ತೀನಿ ನಾನು. ಒನ್ ಟೈಮ್ ಬರೋದು ನಾವು ಅಂತ ನಾವು ಹೋಗೋದಕ್ಕೆ ಮನ್ಸು ಮಾಡ್ತೀವಿ, ಆದರೆ ತುಂಬ ಭಯ ಆಗುತ್ತೆ. ನನಗೆ ಹೆಂಗಾಗ್ತಾ ಇತ್ತು ಅಂದರೆ, ನೀರು ಬರ್ತಾ ಇದೆ ಮೂಗಲ್ಲಿ ಚಳಿಗೆ, ಇಲ್ಲಿ ಹಿಡ್ಕೊಂಡಿರೋದನ್ನ ಬಿಡೋದಕ್ಕೆ ಭಯ. ಹಿಂಗೆ ಅನ್ಕೊಂಡೇ ಬಂದಿದ್ದೀನಿ. ಅಂದರೆ ಅಷ್ಟು ಭಯ ಆಗುತ್ತೆ ಅಲ್ಲಿ. ಆದ್ರೆ ನಿಮ್ಗೆ ಏನಾದ್ರು ಅಡ್ವೆಂಚರಸ್, ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ತರ ಮಾಡೋದಕ್ಕೆ. ಅದರ್ಲೈನ್ ರಶ್ ಬೇಕು ಅಂತ ಇತ್ತು ಅಂತಂದ್ರೆ ವಿ ಮಸ್ಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಆ ತರ ಇದ್ರೆ ನೀವು ಹೋಗ್ಬೋದು. ಏನಾಗುತ್ತೆ, ಒನ್ ಟೈಮ್ ನಾವು ಈ ತರ ಇದು ಮಾಡಬೇಕು, ರೋಡ್ ಖರಾಬ್ ಆಗಿದ್ರು ಪರವಾಗಿಲ್ಲ, ನಾನು ಮಾಡಬೇಕು ಅನ್ನೋ ಆಗಿದ್ರೆ ಹೋಗಿ ಬನ್ನಿ. ಆದ್ರೆ ನಾವು ಪರವಾಗಿಲ್ಲ, ಅದಕ್ಕೆ ಹೆಂಗೆ ಇದ್ರು ನಾವು ಹೋಗ್ತೀವಿ ಅನ್ನಂಗಿದ್ರೆ ಹೋಗ್ಬೋದು. ಇಲ್ಲ ಅಂದ್ರೆ ಒಂದು ನೀ ಪೇನು, ನೀ ಆಪರೇಷನ್ಸ್, ಬ್ಯಾಕ್ ಪೇನು, ಎತ್ತಿ ಹಾಕತ್ತೆ. ಅವಾಯ್ಡ್ ಮಾಡಿ. ಇನ್ನೊಂದು ಗೊತ್ತಾ, ಇಲ್ಲಿ ಅವ್ರು ಏನ್ ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದ್ದೇನೆ ಅಂದ್ರೆ, ಎಲ್ಲಿ ಜಾಸ್ತಿ ಗೊಜ್ಜೆ ಇತ್ತಲ್ಲ, ನೀರೆಲ್ಲ ಬರ್ತಾ ಇತ್ತು, ಅಲ್ಲಿ ಜಾಸ್ತಿ ಭಯ ಆಗ್ತಾ ಇತ್ತು, ಜಾರ್ ಬಿಡುತ್ತೆ ಅಂತ. ಎಲ್ಲಿ ಡ್ರೈ ಲ್ಯಾಂಡ್ ಇತ್ತು ಅಲ್ಲಿ ಅಷ್ಟೊಂದು ಇರಲಿಲ್ಲ. ಆ್ಯಂಡ್ ಹೋಗ್ತಾ ಹೋಗ್ತಾ ಹೆಂಗಿರುತ್ತೆ ಅಂದರೆ, ಬೆಟ್ಟ ಹಿಂಗಿರುತ್ತೆ, ಮಧ್ಯ ಕಲ್ಗಳಿರತ್ತೆ, ಅಲ್ಲಿ ಹತ್ತಿ ಹೋಗ್ಬೇಕಾದ್ರೆ ನಾವು ಹಿಂಗಾಗ್ಬಿಡ್ತೀವಿ, ಎಲ್ಲಿ ಜಾರ್ ಬಿಡುತ್ತೋ ಕುದುರೆ ಅಂತ ಅನ್ಸತ್ತೆ. ಬಟ್ ಕುದುರೆಗಳಂತೂ ತುಂಬ ಚೆನ್ನಾಗಿ ಹೋಯ್ತು, ನಮಗೆ ಭಯ ಇತ್ತು ಅಷ್ಟೇ. ಇನ್ನು ಒಂದು ನಾನು ನಿಮಗೆ ಹೇಳಬೇಕು ಅಂದರೆ, ಇಲ್ಲಿ ನೀರು ಹೋಗ್ತಾ ಇದೆ ಗೊತ್ತಾ, ಅಲ್ಲಿ ನೀರು ಹರಿತಾ ಇದೆ. ಆ ನೀರು ಹರಿತಾ ಇದೆ ಅಂದರೆ ಮೇಲ್ಗಡೆ ಗೊಜ್ಜೆ ಇರುತ್ತೆ ಅಂತ ಅರ್ಥ. ಹೋಗೋದಕ್ಕೆ ಹೋಗಬೇಡಿ, ಟೂ ರಿಸ್ಕಿ. ಅಲ್ಲಿ ನೀರು ಇಲ್ಲ ಅಂದರೆ ಓಕೆ, ಯು ಕ್ಯಾನ್ ಟ್ರೈ. ಇಲ್ಲಿ ತೋರಿಸ್ತೀನಿ ನಿಮಗೆ ವ್ಯೂ. ಸೇಮ್ ವ್ಯೂ ನಮಗೆ ವಿತೌಟ್ ಹೌಸಸ್ ಕಾಣುತ್ತೆ. ಇಲ್ಲಿ ನೋಡಿ, ಇದೇ ಥರ ವ್ಯೂ ನಮಗೆ ಮನೆಗಳೆಲ್ಲ ಏನೂ ಇರೋದಿಲ್ಲ, ಗಾಡಿ ಇರೋದಿಲ್ಲ, ಹತ್ತಿರದಿಂದ ಕಾಣುತ್ತೆ. ಸೊ ಈ ವ್ಯೂ ನೋಡೋದಕ್ಕೆ ಅಲ್ಲಿಗೆ ಹೋಗಬೇಕು. ನನಗೆ ಅಲ್ಲಿ ಮೊಬೈಲ್ ತೆಗಿಯೋದಕ್ಕೂ ಆಗಲಿಲ್ಲ, ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೆ. ನಾನು ಸ್ವಲ್ಪ ಗೋಪ್ರದಲ್ಲಿ ತೆಗ್ದಿದ್ದೀನಿ. ಅಲ್ಲ, ಈ ತರ ವ್ಯೂ ಮುಂದೆ ಬಂದಿತ್ತು ನೋಡಿ, ಅಲ್ಲಿ ನನಗೆ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ. ಇದೇ ತರ ವ್ಯೂ ಇರುತ್ತೆ ವಿತೌಟ್ ಹೌಸಸ್ ಅಂಡ್ ದಿಸ್ ವೆಹಿಕಲ್ಸ್. ಏನಂತಾರೆ, ಜೀವ ಕೈಗೆ ಬಂದಂಗೆ ಆಗ್ತಾ ಇತ್ತು. ಪಾಪ ಅರ್ಧ ದಾರಿಗೆ ಬಂದಿರೋರು, ನಾವು ಬರ್ತಾ ಇದೀವಲ್ಲ ಇಳಿದ್ಬಿಟ್ಟು, ನಮಗೆ ಕೇಳ್ತಾ ಇದ್ರಿ ನಾ ಎಷ್ಟು ದೂರ ಇದೆ ಅಂತ. ಯಾಕಂದ್ರೆ ಅವ್ರಿಗೆ ಅರ್ಧಕ್ಕೇನೆ ಸಾಕಾಗ್ಬಿಟ್ಟಿತ್ತು. ಅದು ಏನೇನೂ ಇಲ್ಲ, ಮೇಲೆ ಹೋಗ್ತಾ ಸಖತ್ ಭಯ ಆಗುತ್ತೆ. ಹಾಗೆ ನೋಡಿದಾಗ ಬೆಟ್ಟಗಳು ಎಷ್ಟು ಚೆನ್ನಾಗಿದೆ ಗೊತ್ತಾ. ಕ್ಯಾಪ್ಚರ್ ಮಾಡೋಣ ಅಂತ ನೋಡ್ತೀನಿ, ಒಂಥರ ಡಲ್ ಆಗಿಬಿಡುತ್ತೆ. ಮತ್ತು ಈಗ ನಾವು ಅಲ್ಲಿ ನೋಡಿದ್ವಿ, ಅಲ್ಲಿ ಸ್ನೋ ಇರಲಿಲ್ವಲ್ಲ, ಹಾಗಾಗಿ ಬಿಸಿಲು ಇತ್ತು. ನಾವು ಎಕ್ಸ್ಟ್ರಾ ಏನು ವೇರ್ ಮಾಡಬೇಕು ಚಳಿ ತಡೆಯೋದಕ್ಕೆ ಅಂತೇನು ಅನ್ನಿಸ್ಲಿಲ್ಲ. ಈಗ ಬಿಸಿಲು ಕಡಿಮೆ ಆಗಿಬಿಟ್ಟಿದೆಯಲ್ಲ, ಇವಾಗ ಚಳಿ ಆಗ್ತಾ ಇದೆ, ಕೈ ಕೂಲ್ ಆಗ್ತಾ ಇದೆ. ನಾವು ತುಂಬ ತಂದಿದ್ವಿ, ಕ್ಯಾಪು, ಗ್ಲೌಸ್ ಎಲ್ಲಾನು, ಈ ಸ್ವೆಟರ್ ಇನ್ನೂ ಒಂದು, ಅದೆಲ್ಲ ಏನೂ ಹಾಕಲಿಲ್ಲ.
ಆಲ್ರೆಡಿ ಸಂಜೆ ಆಗಿರೋದ್ರಿಂದ ನಾವು ಇನ್ನ ಪಹಲ್ಗಾಮ್ನ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಹೋಗ್ಲಿಲ್ಲ. ಇವತ್ತು ಸ್ಟೇ ಇದ್ದು ನಾಳೆ ಮತ್ತೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಈಗ ರೂಮ್ ಕಡೆ ಹೊರಡ್ತಾ ಇದೀವಿ. ಇಲ್ಲಿನ ರೂಮ್ ನಮ್ಗೆ ಅಷ್ಟೊಂದೇನು ಇಷ್ಟ ಆಗ್ಲಿಲ್ಲ, ಹಾಗಾಗಿ ನಾನು ರೂಮ್ ಟೂರ್ ಏನು ಮಾಡೋದಕ್ಕೆ ಹೋಗ್ಲಿಲ್ಲ. ಪಹಲ್ಗಾಮ್ ಇಸ್ ಆಲ್ ಅಬೌಟ್ ಬ್ಯೂಟಿ. ಅಂದ್ರೆ ಬೆಟ್ಟಗಳಿರುತ್ತೆ, ಮರಗಳಿರುತ್ತೆ, ವ್ಯಾಲಿ ಇರುತ್ತೆ, ನೀರಿರುತ್ತೆ, ಹರಿಯೋ ಅಂತ ಝರಿ ತರ, ನದಿ ತರ ಇರುತ್ತೆ. ಇದೇನೆ ಫುಲ್ ಪಹಲ್ಗಾಮಲ್ಲಿ ಇರೋದು. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಇದೇ ತರ ಕಾಣೋದು. ಈ ಟೈಮಲ್ಲಿ ಇವಾಗ ಶುರುವಾಗಿದೆ ಚೂರು ಆಯ್ತಾ. ವಿಂಟರ್ ಅಲ್ಲಿ ಬಂದ್ರೆ ಇಲ್ಲಿ ನಿಮ್ಗೆ ನೀರೆಲ್ಲ ಏನೂ ಇರೋದಿಲ್ಲ. ಅದೇ ನೀವು ಪೀಕ್ ಸಮ್ಮರ್ ಅಲ್ಲಿ ಬಂದ್ರೆ ತುಂಬಾ ಹರಿಯುತ್ತಂತೆ, ನೀರು ತುಂಬಾ ಜಾಸ್ತಿ ಇರತ್ತೆ. ಗಲಾಟೆ ಟೈಮಲ್ಲಿ ಸೂಪರ್ ಅಲ್ಲ. ಓಕೆ, ಕನ್ನಡ ಮಾತಾಡ್ತಿದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಿದಾರೆ ಕಾಶ್ಮೀರ ಅವರು. 5 ವರ್ಷ ಆಯ್ತು. ಹಾ, ಹೋಗಿಲ್ಲ. ಓಕೆ, ಬ್ಯಾಂಗ್ಳೂರ್ ನಿಮ್ಮಿಂದ ಒಳಗಡೆ ಹೋಗಿಲ್ಲ, ಬಟ್ ಬ್ಯಾಂಗ್ಳೂರ್ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಕನ್ನಡ. ಬೆಂಗಳೂರು ನಮ್ದು ಮದರ್ ಟಂಗ್. ಖುಷಿ ಆಯ್ತು ನೀವು ಮಾತಾಡಿ. मेरे को सबसे अच्छा लगता है बेंगलुरु के लोग. हाँ सही है, थैंक यू. ಇವರು ಕಾಶ್ಮೀರಿ. ನಾವು ಇಲ್ಲಿದ ಹೋಟೆಲ್ ಅಡ್ರೆಸ್ ಕೇಳೋದಕ್ಕೆ ಅಂತ ನಿಲ್ಸಿದ್ವಿ. ರಾಜೇಶ್ ಮುಖ ನೋಡ್ಬಿಟ್ಟವ್ರು, ಬೆಂಗಳೂರವ್ರ ನೀವು? ನನ್ಗೆ ಕನ್ನಡ ಗೊತ್ತು, ನಾನು ಅಲ್ಲೇ BDS ಮಾಡಿದ್ದು, ಡೆಂಟಿಸ್ಟ್ ಮಾಡಿದ್ದು, ನಾನು 6 years ಅಲ್ಲೇ ಇದೆ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ಕನ್ನಡ ಮಾತಾಡಿದ್ರು ಗೊತ್ತಾ ಸ್ನೇಹಿತರೆ. ಪಹಲ್ಗಾಮ್ ಇಸ್ ಅ ಪ್ರಾಪರ್ ಟೂರಿಸ್ಟ್ ಪ್ಲೇಸ್. ಇಲ್ಲಿ ತುಂಬಾ ಹೋಟೆಲ್ಸ್ ಇರತ್ತೆ. ಆದ್ರೂ ಕೂಡ ಇಂಟೀರಿಯರ್ ಅಲ್ಲಿ ಬುಕ್ ಮಾಡಿದ್ರು ನಮ್ಗೆ ಅದು ಬರೋದ್ರಲ್ಲೇನೆ 1 ಗಂಟೆ ಟೈಮ್ ಆಗೋಯ್ತು. ತುಂಬಾನೇ ಟೈಮ್ ವೇಸ್ಟ್ ಆಯ್ತು. ನಿಮ್ಗೆ ಮೇನ್ ರೋಡಲ್ಲೇನೆ ತುಂಬಾ ಸಿಗತ್ತೆ, ನೋಡ್ಬಿಟ್ಟು ಬುಕ್ ಮಾಡ್ಕೊಳ್ಬಹುದು. ಓಕೆ ಸ್ನೇಹಿತರೆ, ಇನ್ನ ಟೂರ್ ಪ್ಯಾಕೇಜ್ ಬಗ್ಗೆ ಕೇಳಿದ್ರಿ, ಅದನ್ನ ನಾನು ಡೀಟೇಲ್ ಆಗಿ ತಿಳಿಸ್ತೀನಿ ಮತ್ತೊಮ್ಮೆ. ಸೊ ಇವತ್ತಿನ ವ್ಲಾಗ್ ಇದ್ರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ, ಶೇರ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಾಯ್ ಸ್ನೇಹಿತರೆ, ಟೇಕ್ ಕೇರ್.